ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನಾಗರಾಜ್. ಆರೋ ವಾಟರ್ ಪ್ಯೂರಿಫೈಯರ್ ವರ್ಕ್ ಇನ್ ಕನ್ನಡ. ವಾಟರ್ ಟ್ಯಾಂಕ್, ರಾ ವಾಟರ್ ಟ್ಯಾಂಕ್, ಇನ್ಲೈಟ್ ವಾಲ್, ಸ್ಪನ್ ಫಿಲ್ಟರ್, ಕಾರ್ಬನ್ ಫಿಲ್ಟರ್, ಸ್ಟೆಡ್ಮೆಂಟ್ ಫಿಲ್ಟರ್, ಸೊಲಿನಾಯ್ಡ್ ವಾಲ್ SV, ಬೂಸ್ಟರ್ ಪಂಪ್, RO membrane housing, RO membrane, FR flow controller, RO water filter, water tank, auto cutoff, SMPS socket in power station. ಹಾಯ್ ಫ್ರೆಂಡ್ಸ್, RO ವಾಟರ್ ಸ್ಪೇರ್ ಪಾರ್ಟ್ಸ್ ಕಂಪ್ಲೀಟ್ ಆಯಿತು. RO ವಾಟರ್ ಪ್ಯೂರಿಫೈಯರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇವಾಗ ಒಂದು ಸಣ್ಣ ಡೆಮೋ ಕೊಡ್ತೀನಿ ನೋಡಿ. RO ವಾಟರ್ ಪ್ಯೂರಿಫೈಯರ್, RO ವಾಟರ್ ಟ್ಯಾಂಕ್ ಇದೆಯಲ್ಲ, ಇದರಲ್ಲಿ ರಾ ವಾಟರ್ ಅಂದರೆ ನಲ್ಲಿ ನೀರು ಬರುತ್ತೆ. ನಲ್ಲಿ ನೀರು ಇದರಲ್ಲಿ ಶೇಖರಣೆ ಆಗಿರುತ್ತೆ. RO ರಾ ವಾಟರ್ ಟ್ಯಾಂಕಿಂದ ಇನ್ಲೈಟ್ ವಾಲ್ ಅಂತ ಇದೆಯಲ್ಲ, ಇನ್ಲೈಟ್ ವಾಲಿಗೆ ಬರುತ್ತೆ. ಇನ್ಲೈಟ್ ವಾಲಿಂದ ಬಂದಂಥ ನೀರು ಸ್ಪನ್ ಫಿಲ್ಟ್ರಲ್ಲಿ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆದ ತಕ್ಷಣ ಅದು ಸ್ಪನ್ ಫಿಲ್ಟ್ರಿಂದ ಫಿಲ್ಟರ್ ಆಗಿ ಕಾರ್ಬನ್ ಫಿಲ್ಟ್ರಿಗೆ ಬರುತ್ತೆ. ಕಾರ್ಬನ್ ಫಿಲ್ಟ್ರ್ ಕೆಲಸ ಏನಂದರೆ, ಕಾರ್ಬನ್ ಫಿಲ್ಟ್ರ್ ಬಂದುಬಿಟ್ಟು ನಿಮ್ಮ ನೀರಲ್ಲಿರೋಂಥ ಆಯಿಲ್ ಕಂಟೆಂಟ್ ಆಗಲಿ, ಸ್ಮೆಲ್ ಆಗಲಿ, ಅದು ಫಿಲ್ಟ್ರ್ ಮಾಡುತ್ತೆ. ಆ ಕಾರ್ಬನ್ ಫಿಲ್ಟ್ರಿಂದ ಫಿಲ್ಟರ್ ಆದಂಥ ನೀರು ಸೆಡ್ಮೆಂಟ್ ಫಿಲ್ಟ್ರಿಗೆ ಬರುತ್ತೆ. ಸೆಡ್ಮೆಂಟ್ ಫಿಲ್ಟ್ರಿಂದ ಈ ಫಿಲ್ಟ್ರಿಂದ ಯಾವುದಾದ್ರು ಮಿಸ್ ಆಗಿ ಕಾರ್ಬನ್ ಪಾರ್ಟಿಕಲ್ಸ್ ಏನಾದರೂ ಬಂದರೆ ಅದು ಸೆಡ್ಮೆಂಟ್ ಫಿಲ್ಟ್ರಲ್ಲಿ ಫಿಲ್ಟರ್ ಆಗುತ್ತೆ. ಸೆಡ್ಮೆಂಟ್ ಫಿಲ್ಟ್ರಿಂದ ಬಂದಂಥ ನೀರು ಸೊಲಿನಾಯ್ಡ್ ವಾಲ್, ಇದಕ್ಕೆ ಪವರ್ ಸಪ್ಲೈ ಬೇಕು. ಪವರ್ ಸಪ್ಲೈ ಇದ್ದಾಗ ಮಾತ್ರ ಇಲ್ಲಿ ಬಂದು ನೀರು ಸ್ಟಾಪ್ ಆಗುತ್ತೆ. ಇಲ್ಲಿ ಪವರ್ ಸಪ್ಲೈ ಬೇಕಾಗುತ್ತೆ. ಇದು ಪವರ್ ಸಪ್ಲೈ ಇದ್ದರೆ ಮಾತ್ರ ಇದು ನೀರನ್ನ ಮುಂದೆ ಕಳಿಸ್ತದೆ. ಸೊಲಿನಾಯ್ಡ್ ವಾಲ್ ಇಲ್ಲಿಂದ ಬಂದಂಥ ನೀರು ಬೂಸ್ಟರ್ ಪಂಪ್ಗೆ ಹೋಗುತ್ತೆ. ಬೂಸ್ಟರ್ ಪಂಪಿಂದ ಅದು RO membrane ಹೌಸಿಂಗ್, RO membrane ಹೌಸಿಂಗ್ ಒಳಗಡೆ RO membrane ಇರುತ್ತೆ. RO membraneಯಿಂದ 2 ಪೈಪ್ ಹೊರಗಡೆ ಹೋಗುತ್ತೆ. ಒಂದು ಫಿಲ್ಟರ್ ಆಗಿರೋಂಥ ನೀರು, ಇನ್ನೊಂದು ವೇಸ್ಟೇಜ್ ನೀರು. ಫಿಲ್ಟರ್ ಆಗಿರೋಂಥ ನೀರು RO ವಾಟರ್ ಪ್ಯೂರಿಫೈಯರ್ ಟ್ಯಾಂಕಿಗೆ ಹೋಗುತ್ತೆ. ವೇಸ್ಟೇಜ್ ನೀರಿಗೆ ಮುಂದೆ ಬಂದ್ಬಿಟ್ಟು ಒಂದು FR ಅಂತ ಹಾಕಿರ್ತೀವಿ, ಫ್ಲೋ ಕಂಟ್ರೋಲರ್ ಅಂತ ಇರುತ್ತೆ. RO ವಾಟರ್ ಪ್ಯೂರಿಫೈಯರ್ ಒಳಗಡೆ FR ಫ್ಲೋ ಕಂಟ್ರೋಲರ್ ಅಂತ ಇರುತ್ತೆ. ಈ ಫ್ಲೋ ಕಂಟ್ರೋಲರ್ ಇರುತ್ತೆ. ಇದಾದ ನಂತರ ಏನು ಮಾಡುತ್ತಂದರೆ, ಈ SMPS, ನೀವು RO ವಾಟರ್ ಪ್ಯೂರಿಫೈಯರ್ನ ಆನ್ ಮಾಡಿರ್ತೀರ. RO ವಾಟರ್ ಪ್ಯೂರಿಫೈಯರ್ ಟ್ಯಾಂಕಲ್ಲಿ ನೀರು ಫುಲ್ ಇರುತ್ತೆ. ಫುಲ್ ಇದ್ದಾಗ ಏನಾಗುತ್ತೆ, ಆಟೋ ಕಟ್ ಆಫ್ ಇರುತ್ತೆ. ಇದು ಆಫ್ ಮಾಡುತ್ತೆ, ಸಿಸ್ಟಮ್ ಆಫ್ ಆಗಿರುತ್ತೆ. ಯಾವುದೇ ರೀತಿ ಆನ್ ಆಗಲ್ಲ. ನೀವು ಇಲ್ಲಿ ಪವರ್ ಹಾಕಿದ್ರು, ಪವರ್ ಸಪ್ಲೈ ಬಂದುಬಿಟ್ಟು SMPSಸಿಂದ ಬಂದು ಡೈರೆಕ್ಟಾಗಿ ಸೊಲಿನಾಯ್ಡ್ ವಾಲ್ ಮತ್ತು ಬೂಸ್ಟರ್ ಪಂಪಿಗೆ ಹೋಗಲ್ಲ ಪವರ್ ಸಪ್ಲೈ. SMPSದ ಬಂದಂಥ ಪವರು ಆಟೋ ಕಟ್ ಆಫ್ ಬರುತ್ತೆ. ಆಟೋ ಕಟ್ ಆಫಿಂದ ಮತ್ತೆ SMPSಗೆ ಬಂದು SMPSಲ್ಲಿ ಎಷ್ಟು ಪವರ್ ಹೋಲ್ಡ್ ಆಗಿರುತ್ತೆ. ಇಲ್ಲಿ ಆಟೋ ಕಟ್ ಆಫಲ್ಲಿ ಪವರ್ ನೀರು ಕಡಿಮೆ ಆದಾಗ ವಾಟರ್ ಟ್ಯಾಂಕಲ್ಲಿ ನೀರು ಕಡಿಮೆ ಆದಾಗ ಆಟೋ ಕಟ್ ಆಫ್ ಇದೆಯಲ್ಲ, ಈ ಸಿಸ್ಟಮ್ ಆನ್ ಆಗುತ್ತೆ. ಇದು ಆನ್ ಆದಾಗ ಏನಾಗುತ್ತೆ, ಇಲ್ಲಿದ್ದ ಪವರ್ ಬಂದುಬಿಟ್ಟು SMPS ಮತ್ತು ಬೂಸ್ಟರ್ ಪಂಪ್ ಎರಡಿಗೂ ಎಟ್ ಎ ಟೈಮ್ ಪವರ್ ಸಪ್ಲೈ ಆಗುತ್ತೆ. ಇಲ್ಲಿ ನಿಂತಿರೋವಂಥ ನೀರು ಸೆಡ್ಮೆಂಟ್ ನೀರಲ್ಲಿ ಸೊಲಿನಾಯ್ಡ್ ವಾಲ್ ಹಿಡಿದಿಟ್ಟಿರುತ್ತಲ್ಲ ಆ ನೀರು, ಆ ಟೈಮಲ್ಲಿ ಇದೇನು ಮಾಡುತ್ತೆ ಅಂದರೆ, ನೀರನ್ನ ಪವರ್ ಸಪ್ಲೈ ಆದ ತಕ್ಷಣ ಇಲ್ಲಿದ್ದ ಮುಂದಕ್ಕೆ ಪಂಪ್ ಮಾಡುತ್ತೆ. ಇಲ್ಲಿದ್ದ ಬಂದು ಬೂಸ್ಟರ್ ಪಂಪಿಗೆ ನೀರು ಸಪ್ಲೈ ಆಗುತ್ತೆ. ಬೂಸ್ಟರ್ ಪಂಪಿಂದ ಸಪ್ಲೈ ಆದಂಥ ನೀರು RO membrane ಹೌಸಿಂಗಿಗೆ ಹೋಗುತ್ತೆ. RO membrane ಹೌಸಿಂಗಲ್ಲಿ RO membrane ಇರುತ್ತೆ. RO membrane ಹೌಸಿಂಗ್ ಹೋದಂಥ ನೀರು ಒಂದು ಈ ಫಿಲ್ಟ್ರಿ ವಾಟರ್ ಹೊರಗಡೆ ಬರುತ್ತೆ, ಒಂದು ವೇಸ್ಟ್ ವಾಟರ್ ಬರುತ್ತೆ. RO membrane ಹೌಸಿಂಗಲ್ಲಿ 3 2 ಇನ್ಲೈಟು, 3 ಔಟ್ಲೈಟ್ ಇರುತ್ತೆ. ಒಂದು ಇನ್ಲೈಟು, 2 ಔಟ್ಲೈಟ್ ಇರುತ್ತೆ. ಇದು ಇನ್ಲೈಟ್ ಬಂದಂಥ ರಾ ವಾಟರ್, ಇದು RO ಪ್ಯೂರಿಫೈಯರ್ ಹೌಸಿಂಗ್ ಬಂದಂಥ ನೀರು, ಇದು ಫಿಲ್ಟರ್ ನೀರು, ಇದು RO ವೇಸ್ಟ್ ವಾಟರ್ಗೆ ಫ್ಲೋ ಕಂಟ್ರೋಲ್ ಅಂತ ಇರುತ್ತೆ. ಫ್ಲೋ ಕಂಟ್ರೋಲರ್ನ ಹಾಕೋದ್ರಿಂದ ಏನಾಗುತ್ತೆ, RO membrane ಒಳಗಡೆ ನೀರು ಪ್ರೆಷರ್ ಆಗುತ್ತೆ. ಪ್ರೆಷರ್ ಕನೆಕ್ಟ್ ಆದಾಗ ನೀರು ಫಿಲ್ಟರ್ ಆಗಿರೋ ನೀರು ಕಡಿಮೆ ಅಂದರೆ ಒಂದು ಫಿಲ್ಟ್ರಿಂದ ಕಡಿಮೆ ಅಂದರೆ 40%, 1 ಲೀಟ್ರಲ್ಲಿ 40% ಪ್ಯೂರಿಫೈಯರ್ ಆಗಿರೋ ನೀರು ಬಂದರೆ 60% ವೇಸ್ಟೇ ನೀರು ಹೋಗುತ್ತೆ. ಈ ವೇಸ್ಟ್ ನೀರನ್ನು ನೀವು ಯಾವುದೇ ರೀತಿ ಗಿಡಕ್ಕಾಗಲಿ, ಮನೆ ಒರೆಸೋಕ್ಕಾಗಲಿ, ಬಟ್ಟೆ ಒಗೆಯೋಕ್ಕಾಗಲಿ ಯೂಸ್ ಮಾಡ್ಬೋದು. ಬಟ್ ಜಳಕ ಮಾಡೋಕ್ಕೆ ಮಾಡಬಾರ್ದು. ಯಾಕಂದರೆ ಕ್ಲೋರೈಡ್ ಇರುತ್ತೆ, ಇರುತ್ತೆ. ಅದೇ ರೀತಿ ಇದನ್ನು ಯೂಸ್ ಮಾಡ್ಕೋಬೇಕು. ಇದಾದ ನಂತರ ಇಲ್ಲಿ ಬಂದು RO ಫಿಲ್ಟರ್ ಆಗಿರೋ ನೀರು ಬಂದು ವಾಟರ್ ಟ್ಯಾಂಕಲ್ಲಿ ಸಪ್ಲೈ ಆಗುತ್ತೆ. ಒಂದು ವಾಟರ್ ಟ್ಯಾಂಕ್ RO ಅಕ್ವಾ ಗ್ರ್ಯಾಂಡ್ ಪ್ಲಸ್ದು ಬಂದುಬಿಟ್ಟು 12 ಲೀಟ್ರ್ ಕೆಪಾಸಿಟಿ ಇರುತ್ತೆ. ಡಾಲ್ಫಿನ್ ಬಂದುಬಿಟ್ಟು 9 ಲೀಟರ್ಸ್ ಇರುತ್ತೆ. ಮಾಡೆಲ್ ಮೇಲ್ಗಡೆ ಹೋಗುತ್ತೆ, ಯಾವ್ಯಾವ ಮಾಡೆಲ್ಗೆ ಹೋಗುತ್ತೆ ಅಷ್ಟು 16 ಲೀಟರ್ಸ್ವರೆಗೂ ವಾಟರ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ ಸಿಗುತ್ತೆ ನಿಮಗೆ ಫಿಲ್ಟರು. ನೀವು ಇದು 12 ಲೀಟರ್ಸ್, ಇದು ಕಡಿಮೆ ಅಂದರೆ 45 to 50 ಮಿನಿಟ್ಸ್ ಒಳಗಡೆ ಇದು ವಾಟರ್ ಟ್ಯಾಂಕ್ ಫುಲ್ ಆದ ತಕ್ಷಣ ಈ ಆಟೋ ಕಟ್ ಆಫ್ ಏನು ಮಾಡುತ್ತೆ, ಪವರ್ನ ಕಟ್ ಮಾಡುತ್ತೆ. ಇದು ಪವರ್ ಕಟ್ ಮಾಡೋದ್ರಿಂದ
ಇಲ್ಲಿಗೆ ಬಂದ SMPS ಇಂದ ಬಂದಂಥ ಪವರ್ ಬಂದ್ಬಿಟ್ಟು ಆಟೋ ಕಟ್ ಆಫ್ಗೆ ಮೊದಲು ಬರೋದು. ಇಲ್ಲಿ ಕನೆಕ್ಟ್ ಆದಂಥ ಪವರ್ ಇಲ್ಲಿ ಕಟ್ ಆದಾಗ ಸೊಲ್ನೆಟ್ ವಾಲ್ ಆಗಲಿ ಬೂಸ್ಟರ್ ಪಂಪ್ ಆಗಲಿ ಟೋಟಲ್ RO ಸಿಸ್ಟಮ್ ಆಫ್ ಆಗುತ್ತೆ. RO ಸಿಸ್ಟಮ್ ಆಫ್ ಆಗಿರುತ್ತೆ, ಬಟ್ ಪವರ್ ಸ್ಟೇಷನಲ್ಲಿ ಬಟನ್ ಆನ್ ಇರುತ್ತೆ. ಆ ಟೈಮಲ್ಲಿ RO ಸಿಸ್ಟಮ್ ಆಫ್ ಆಗುತ್ತೆ. ನೀವು ಅವಾಗ ಏನಂತೀರ, ವಾಟರ್ ಟ್ಯಾಂಕ್ ಫುಲ್ ಆಗಿರುತ್ತಲ್ಲ, ನೀವು ಆ ಟೈಮಲ್ಲಿ ಪವರ್ ಸ್ಟೇಷನ್ನ ಆಫ್ ಮಾಡ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ನೀವು RO ವಾಟರ್ ಪ್ಯೂರಿಫೈರನ್ನು ಬೆಳಗಿನ ಜಾವ ನೀರು ಚೆನ್ನಾಗಿರ್ಬೇಕು, ರಾ ವಾಟರ್ ಟ್ಯಾಂಕಲ್ಲಿ ನೀರು ಫುಲ್ ಇರಬೇಕು, ನೀರು ಕೋಲ್ಡ್ ಇರಬೇಕು. ಕೋಲ್ಡ್ ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲಿದ್ದ ಬಂದಂಥ ಬಿಸಿ ನೀರು ಸ್ಪನ್ನಲ್ಲಿ ಹೋಗಿ ಸ್ಪನ್ನಿಂದ ಕಾರ್ಬನ್ ಫ್ರೀ ಬಿಸಿನೀರು ಕಾರ್ಬನ್ ಹೋದಾಗ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಸೆಡ್ಮೆಂಟ್ ಫಿಲ್ಟರಿಂದ ಎಸ್ ವಿಯಿಂದ ಬೂಸ್ಟರ್ ಪಂಪಿಂದ ಬಂದಮೇಲೆ ಬಿಸಿನೀರು ಹೋದಾಗ RO ಮೆಂಬ್ರಿನ್ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಯಾಕಂದರೆ RO ಮೆಂಬ್ರಿನ್ ಒಳಗಡೆ ಚಿಕ್ಕದಾದಂಥ ಮೈಕ್ರೋನ್ಸ್ ಇರುತ್ತೆ. ಆ ಮೈಕ್ರೋನ್ಸ್ ಒಳಗಡೆ ಯಾವುದೇ ರೀತಿ ವೇಸ್ಟ್ ಪಾರ್ಟಿಕಲ್ ಬಿಸಿನೀರು ಹೋದಾಗ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಳಾದಾಗ ಏನಾಗುತ್ತೆ, ನಿಮಗೆ ನೀರು ಸ್ವೀಟ್ ಕಡಿಮೆ ಆಗುತ್ತೆ, ನೀರು ಪ್ರೆಷರ್ ಕಡಿಮೆ ಆಗುತ್ತೆ, ವೇಸ್ಟೇಜ್ ಜಾಸ್ತಿ ಹೋಗಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ನೀರೂ ಭಾಳ ಸಫಿಷಿಯೆಂಟ್ ಅನಿಸಲ್ಲ. ಏನಪ್ಪ ಇದು ಈ ಥರ ಆಗಿದೆ ಅಂತೀರ. ಬೇಸಿಗೆ ಕಾಲದಲ್ಲಿ RO ಪ್ಯೂರಿಫೈಯರ್ನ ಯಾವಾಗಲೂ ಕಡಿಮೆ ಅಂದರೂ ಮಾರ್ನಿಂಗು 6 ಗಂಟೆಗೆ ಹಾಕ್ಕೊಂಡ್ರೆ 1 ಅವರಲ್ಲಿ ಫುಲ್ಲಾಗಿ 1 ಟ್ಯಾಂಕ್ ಫುಲ್ಲಾಗಿರುತ್ತೆ. ನೀವು ಅದಾದ ನಂತರ ಈ RO ವಾಟರ್ ಪ್ಯೂರಿಫೈಯರ್ನ ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ, ನೀವು ಕುಡಿಯೋಕ್ಕೆ ಡೈರೆಕ್ಟಾಗಿ ಫಿಲ್ಟ್ರ್ ವಾಟರ್ನೂ ಕುಡಿಬೋದು. ಅದಾದ ನಂತರ ಮಣ್ಣಿನ ಮಡಿಕೆ, ಹಿತ್ತಾಳೆ ಪಾತ್ರೆಗಳಲ್ಲಿ ಇಟ್ಕೊಂಡು ಕುಡಿಬೋದು. ಕುಡಿಯೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಎಲ್ಲ ಥರದ ಲವಣಾಂಶಗಳಿರುತ್ತೆ. ಹಿತ್ತಾಳಲ್ಲಿ ಕುಡಿದ್ರೆ ಕಾಪರ್ ಪ್ಲಸ್ ಆ್ಯಡ್ ಆಗುತ್ತೆ. ಅದೇ ಕಾರಣದಿಂದಾಗಿ ನೀವು ಆದಷ್ಟು ಮಣ್ಣಿನ ಮಡಿಕೆಗಳು, ಹಿತ್ತಾಳೆ ಪಾತ್ರೆಗಳಲ್ಲಿ ಬಳಸಿಕೊಂಡು RO ವಾಟರ್ನ ಕುಡೀರಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.